ದೋಸೆ ಅಂದರೆ ಯಾರಿಗಿಷ್ಟ ಇಲ್ಲ, ಅದರಲ್ಲೂ ಮಸಾಲೆ ದೋಸೆ ಅಂದರೆ ಯಾರಿಗಿಷ್ಟ ಇಲ್ಲ ಅಲ್ವಾ? ನಾವು ಹೋಟೆಲ್ಗೆ ಹೋದರೆ ಎಷ್ಟು ತಿಂತೀವಿ ಮಸಾಲೆ ದೋಸೆ? ಒಂದು ಸಟ್ ಮಸಾಲೆ ಇದ್ದರೆ ಎರಡು, ಏಕೆಂದರೆ ಅದ್ರಲ್ಲಿ ಬರೋದೇ ಎರಡು ಸಟ್ ಮಸಾಲೆ, ಚಿಕ್ಕ ಚಿಕ್ಕದು ಕೊಡ್ತಾರೆ. ಬಟ್ ಇನ್ನೂ ತಿನ್ನಬೇಕು ಅನಿಸ್ತಿರುತ್ತೆ. ಬಟ್ ಒಂದು ದೋಸೆಗೆ 90 ರೂಪಾಯಿ ಕೊಟ್ಟು ತಿನ್ನಬೇಕು ಅಂದರೆ ಸ್ವಲ್ಪ ಹೊಟ್ಟೆ ಉರಿಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ತುಂಬ ದಿನ ಆಗಿತ್ತು, ಒಂದು 2-3 ಮಂತ್ಸೇ ಆಗಿತ್ತು ಮಸಾಲೆ ದೋಸೆ ಮಾಡಿ. ಸರಿ ಅಂತೇಳ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಕೂಡ ಮನೇಲಿ ಮಾಡಿದೆ. ಆಲೂಗೆಡ್ಡೆ ಎಲ್ಲ ಪಲ್ಯ ಮಾಡಿಕೊಂಡು ಮತ್ತು ಕೆಂಪು ಚಟ್ನಿ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮಸಾಲೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಫೈನಲಿ ದೋಸೆ ಫಸ್ಟು ನಮ್ಮ ಹಸ್ಬೆಂಡಿಗೆ ರೆಡಿ ಆಗ್ತಾ ಇದೆ. ಚೆನ್ನಾಗಿ ಬಂತು. ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿತ್ತು, ಏಕೆಂದರೆ ಸ್ವಲ್ಪ ದೊಡ್ಡದಾಗಿ ಮಾಡಿದ್ನಲ್ಲ, ಉರಿ ಸ್ವಲ್ಪ ಸ್ಟವ್ದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೆ, ಅದು ಗೊತ್ತಾಗಿಲ್ಲ ನನಗೆ. ಆಮೇಲೆ ಸ್ವಲ್ಪ ಉರಿ ಜಾಸ್ತಿ ಮಾಡಿದ್ಮೇಲೆ ಸ್ವಲ್ಪ ಈ ಕಡೆ ಎಲ್ಲ ನೀಟಾಗಿ ರೋಸ್ಟ್ ಆಗಿದೆ, ಸಖತ್ತಾಗಿ ಬಂತು. ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ಕೊನೆ ಪಕ್ಷ ಒಂದು ಮಸಾಲೆ ದೋಸೆ ತಿನ್ನೋದು ಜಾಗಕ್ಕೆ 2 ತಿನ್ಬೋದು, 2 ತಿನ್ನೋರು 3 ತಿನ್ಬೋದು, ಅಷ್ಟೇ ತಿನ್ನೋಕ್ಕಾಗೋದು. ಇನ್ನಂತೂ ಆಗೋಲ್ಲ. ನಮ್ಮ ಹಸ್ಬೆಂಡು ಒಂದು 2 ನನಗೆ ಮರ್ತೋಗಿದೆ, 2-3 ತಿಂದರು, ಸಖತ್ತಾಗಿ ಬಂದಿತ್ತು. ಇದೇ ಥರ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ